ಗಣೇಶನ ಹಬ್ಬಕ್ಕೆ ಇನ್ನೊಂದೇ ಒಂದು ವಾರ ಬಾಕಿ ಇದೆ. ವಿಘ್ನ ನಿವಾರಕನ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಧರ್ಮದಂಗಲ್ ಶುರುವಾಗಿದೆ. ಹಲಾಲ್ ಹಲ್ಚಲ್ ಎಬ್ಬಿಸಿದೆ. ಗೌರಿ ಗಣೇಶ ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸೋ ಹಬ್ಬ. ಎಲ್ಲ ಧರ್ಮದವರು ಆಚರಿಸುವ ಏಕೈಕ ಹಬ್ಬ. ಒಂದರ್ಥದಲ್ಲಿ ಇದು ಭಾವೈಕ್ಯತೆಯನ್ನೇ ಸಾರುವ ವಿಶೇಷ ಹಬ್ಬ. ಗಲ್ಲಿ ಟು ದಿಲ್ಲಿಯವರೆಗೂ ಯುವಕರು ಗಣೇಶ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ. ಏರಿಯಾದ ಯುವಕರೆಲ್ಲ ಸೇರಿ ಹಣ ಕಲೆಕ್ಟ್ ಮಾಡಿ ಗಣಪನನ್ನ ಕೂರಿಸ್ತಾರೆ. ಬೆಂಗಳೂರಲ್ಲಂತೂ ಗಣೇಶ ಹಬ್ಬಕ್ಕೆ ಭರ್ಜರಿ ತಯಾರಿ ನಡೀತಿದೆ. ಆದ್ರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕು ಮುನ್ನವೇ ಧರ್ಮದಂಗಲ್ ಶುರುವಾಗಿ ಬಿಟ್ಟಿದೆ. ಗೌರಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು. ಹಲಾಲ್ ಮುಕ್ತ ಹಬ್ಬಕ್ಕೆ ಮುತಾಲಿಕ್ ಕರೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು ಜೋರಾಗ್ತಿದೆ. ಹಲಾಲ್ ಮುಕ್ತ ಗಣೇಶ ಹಬ್ಬಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಅನ್ಯ ಧರ್ಮೀಯರಿಂದ ಯಾವುದೇ ಹಬ್ಬದ ಸಾಮಗ್ರಿಗಳನ್ನ ಖರೀದಿಸದಂತೆ ಹಿಂದೂಗಳಿಗೆ ಸೂಚಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗಣೇಶ ಚತುರ್ಥಿಗೆ ಬೇಕಾದ ಪೂಜೆ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಆದ್ರೀಗ ಅನ್ಯ ಕೋಮಿನ ವ್ಯಾಪಾರಿಗಳಿಂದ ಯಾವುದೇ ರೀತಿಯ ಹಬ್ಬದ ವಸ್ತುಗಳನ್ನ ಖರೀದಿಸದಂತೆ ಶ್ರೀರಾಮ ಸೇನೆ ಮನವಿ ಮಾಡಿರುವುದು ವಿವಾದವನ್ನ ಸೃಷ್ಟಿಸಿದೆ. ನಮ್ಮ ಗಣೇಶ ನಾವು ಪೂಜೆ ಮಾಡುವಂತಹದ್ದು, ಇಲ್ಲಿ ಅಪವಿತ್ರವಾದ ವಸ್ತುವನ್ನ ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂತಹದ್ದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶ್ರೀರಾಮ ಸೇನೆ ಕೊಟ್ಟಿರೋ ಈ ಕರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣೇಶನ ಹಬ್ಬಕ್ಕೆ ಇನ್ನೊಂದೇ ಒಂದು ವಾರ ಬಾಕಿ ಇದೆ. ವಿಘ್ನ ನಿವಾರಕನ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಧರ್ಮದಂಗಲ್ ಶುರುವಾಗಿದೆ. ಹಲಾಲ್ ಹಲ್ಚಲ್ ಎಬ್ಬಿಸಿದೆ. ಗೌರಿ ಗಣೇಶ ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸೋ ಹಬ್ಬ. ಎಲ್ಲ ಧರ್ಮದವರು ಆಚರಿಸುವ ಏಕೈಕ ಹಬ್ಬ. ಒಂದರ್ಥದಲ್ಲಿ ಇದು ಭಾವೈಕ್ಯತೆಯನ್ನೇ ಸಾರುವ ವಿಶೇಷ ಹಬ್ಬ. ಗಲ್ಲಿ ಟು ದಿಲ್ಲಿಯವರೆಗೂ ಯುವಕರು ಗಣೇಶ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ. ಏರಿಯಾದ ಯುವಕರೆಲ್ಲ ಸೇರಿ ಹಣ ಕಲೆಕ್ಟ್ ಮಾಡಿ ಗಣಪನನ್ನ ಕೂರಿಸ್ತಾರೆ. ಬೆಂಗಳೂರಲ್ಲಂತೂ ಗಣೇಶ ಹಬ್ಬಕ್ಕೆ ಭರ್ಜರಿ ತಯಾರಿ ನಡೀತಿದೆ. ಆದ್ರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕು ಮುನ್ನವೇ ಧರ್ಮದಂಗಲ್ ಶುರುವಾಗಿ ಬಿಟ್ಟಿದೆ. ಗೌರಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು. ಹಲಾಲ್ ಮುಕ್ತ ಹಬ್ಬಕ್ಕೆ ಮುತಾಲಿಕ್ ಕರೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು ಜೋರಾಗ್ತಿದೆ. ಹಲಾಲ್ ಮುಕ್ತ ಗಣೇಶ ಹಬ್ಬಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಅನ್ಯ ಧರ್ಮೀಯರಿಂದ ಯಾವುದೇ ಹಬ್ಬದ ಸಾಮಗ್ರಿಗಳನ್ನ ಖರೀದಿಸದಂತೆ ಹಿಂದೂಗಳಿಗೆ ಸೂಚಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗಣೇಶ ಚತುರ್ಥಿಗೆ ಬೇಕಾದ ಪೂಜೆ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಆದ್ರೀಗ ಅನ್ಯ ಕೋಮಿನ ವ್ಯಾಪಾರಿಗಳಿಂದ ಯಾವುದೇ ರೀತಿಯ ಹಬ್ಬದ ವಸ್ತುಗಳನ್ನ ಖರೀದಿಸದಂತೆ ಶ್ರೀರಾಮ ಸೇನೆ ಮನವಿ ಮಾಡಿರುವುದು ವಿವಾದವನ್ನ ಸೃಷ್ಟಿಸಿದೆ. ನಮ್ಮ ಗಣೇಶ ನಾವು ಪೂಜೆ ಮಾಡುವಂತಹದ್ದು, ಇಲ್ಲಿ ಅಪವಿತ್ರವಾದ ವಸ್ತುವನ್ನ ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂತಹದ್ದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶ್ರೀರಾಮ ಸೇನೆ ಕೊಟ್ಟಿರೋ ಈ ಕರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣೇಶನ ಹಬ್ಬಕ್ಕೆ ಇನ್ನೊಂದೇ ಒಂದು ವಾರ ಬಾಕಿ ಇದೆ. ವಿಘ್ನ ನಿವಾರಕನ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಧರ್ಮದಂಗಲ್ ಶುರುವಾಗಿದೆ. ಹಲಾಲ್ ಹಲ್ಚಲ್ ಎಬ್ಬಿಸಿದೆ. ಗೌರಿ
ಗಣೇಶ ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸೋ ಹಬ್ಬ. ಎಲ್ಲ ಧರ್ಮದವರು ಆಚರಿಸುವ ಏಕೈಕ ಹಬ್ಬ. ಒಂದರ್ಥದಲ್ಲಿ ಇದು ಭಾವೈಕ್ಯತೆಯನ್ನೇ ಸಾರುವ ವಿಶೇಷ ಹಬ್ಬ. ಗಲ್ಲಿ ಟು ದಿಲ್ಲಿಯವರೆಗೂ ಯುವಕರು ಗಣೇಶ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ. ಏರಿಯಾದ ಯುವಕರೆಲ್ಲ ಸೇರಿ ಹಣ ಕಲೆಕ್ಟ್ ಮಾಡಿ ಗಣಪನನ್ನ ಕೂರಿಸ್ತಾರೆ. ಬೆಂಗಳೂರಲ್ಲಂತೂ ಗಣೇಶ ಹಬ್ಬಕ್ಕೆ ಭರ್ಜರಿ ತಯಾರಿ ನಡೀತಿದೆ. ಆದ್ರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕು ಮುನ್ನವೇ ಧರ್ಮದಂಗಲ್ ಶುರುವಾಗಿ ಬಿಟ್ಟಿದೆ. ಗೌರಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು. ಹಲಾಲ್ ಮುಕ್ತ ಹಬ್ಬಕ್ಕೆ ಮುತಾಲಿಕ್ ಕರೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು ಜೋರಾಗ್ತಿದೆ. ಹಲಾಲ್ ಮುಕ್ತ ಗಣೇಶ ಹಬ್ಬಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಅನ್ಯ ಧರ್ಮೀಯರಿಂದ ಯಾವುದೇ ಹಬ್ಬದ ಸಾಮಗ್ರಿಗಳನ್ನ ಖರೀದಿಸದಂತೆ ಹಿಂದೂಗಳಿಗೆ ಸೂಚಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗಣೇಶ ಚತುರ್ಥಿಗೆ ಬೇಕಾದ ಪೂಜೆ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಆದ್ರೀಗ ಅನ್ಯ ಕೋಮಿನ ವ್ಯಾಪಾರಿಗಳಿಂದ ಯಾವುದೇ ರೀತಿಯ ಹಬ್ಬದ ವಸ್ತುಗಳನ್ನ ಖರೀದಿಸದಂತೆ ಶ್ರೀರಾಮ ಸೇನೆ ಮನವಿ ಮಾಡಿರುವುದು ವಿವಾದವನ್ನ ಸೃಷ್ಟಿಸಿದೆ. ನಮ್ಮ ಗಣೇಶ ನಾವು ಪೂಜೆ ಮಾಡುವಂತಹದ್ದು, ಇಲ್ಲಿ ಅಪವಿತ್ರವಾದ ವಸ್ತುವನ್ನ ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂತಹದ್ದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶ್ರೀರಾಮ ಸೇನೆ ಕೊಟ್ಟಿರೋ ಈ ಕರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣೇಶನ ಹಬ್ಬಕ್ಕೆ ಇನ್ನೊಂದೇ ಒಂದು ವಾರ ಬಾಕಿ ಇದೆ. ವಿಘ್ನ ನಿವಾರಕನ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಧರ್ಮದಂಗಲ್ ಶುರುವಾಗಿದೆ. ಹಲಾಲ್ ಹಲ್ಚಲ್ ಎಬ್ಬಿಸಿದೆ. ಗೌರಿ ಗಣೇಶ ಇಡೀ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸೋ ಹಬ್ಬ. ಎಲ್ಲ ಧರ್ಮದವರು ಆಚರಿಸುವ ಏಕೈಕ ಹಬ್ಬ. ಒಂದರ್ಥದಲ್ಲಿ ಇದು ಭಾವೈಕ್ಯತೆಯನ್ನೇ ಸಾರುವ ವಿಶೇಷ ಹಬ್ಬ. ಗಲ್ಲಿ ಟು ದಿಲ್ಲಿಯವರೆಗೂ ಯುವಕರು ಗಣೇಶ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸ್ತಾರೆ. ಏರಿಯಾದ ಯುವಕರೆಲ್ಲ ಸೇರಿ ಹಣ ಕಲೆಕ್ಟ್ ಮಾಡಿ ಗಣಪನನ್ನ ಕೂರಿಸ್ತಾರೆ. ಬೆಂಗಳೂರಲ್ಲಂತೂ ಗಣೇಶ ಹಬ್ಬಕ್ಕೆ ಭರ್ಜರಿ ತಯಾರಿ ನಡೀತಿದೆ. ಆದ್ರೆ ಏರಿಯಾಗಳಿಗೆ ಗಣೇಶ ಎಂಟ್ರಿ ಕೊಡೋಕು ಮುನ್ನವೇ ಧರ್ಮದಂಗಲ್ ಶುರುವಾಗಿ ಬಿಟ್ಟಿದೆ. ಗೌರಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು. ಹಲಾಲ್ ಮುಕ್ತ ಹಬ್ಬಕ್ಕೆ ಮುತಾಲಿಕ್ ಕರೆ. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದಲ್ಲೂ ಹಲಾಲ್ ಕೂಗು ಜೋರಾಗ್ತಿದೆ. ಹಲಾಲ್ ಮುಕ್ತ ಗಣೇಶ ಹಬ್ಬಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಅನ್ಯ ಧರ್ಮೀಯರಿಂದ ಯಾವುದೇ ಹಬ್ಬದ ಸಾಮಗ್ರಿಗಳನ್ನ ಖರೀದಿಸದಂತೆ ಹಿಂದೂಗಳಿಗೆ ಸೂಚಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗಣೇಶ ಚತುರ್ಥಿಗೆ ಬೇಕಾದ ಪೂಜೆ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಆದ್ರೀಗ ಅನ್ಯ ಕೋಮಿನ ವ್ಯಾಪಾರಿಗಳಿಂದ ಯಾವುದೇ ರೀತಿಯ ಹಬ್ಬದ ವಸ್ತುಗಳನ್ನ ಖರೀದಿಸದಂತೆ ಶ್ರೀರಾಮ ಸೇನೆ ಮನವಿ ಮಾಡಿರುವುದು ವಿವಾದವನ್ನ ಸೃಷ್ಟಿಸಿದೆ. ನಮ್ಮ ಗಣೇಶ ನಾವು ಪೂಜೆ ಮಾಡುವಂತಹದ್ದು, ಇಲ್ಲಿ ಅಪವಿತ್ರವಾದ ವಸ್ತುವನ್ನ ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂತಹದ್ದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶ್ರೀರಾಮ ಸೇನೆ ಕೊಟ್ಟಿರೋ ಈ ಕರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.